ಹಲೋ ಎವ್ರಿವನ್, ವೆಲ್ಕಮ್ ಟು ರಶ್ ಡೈರೀಸ್. ನಾನು ರೀಸೆಂಟಾಗಿ ಇಂಡಿಯಾಯಿಂದ USA ಕತಾರ್ ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿದೆ. ಸೊ ಆ ಬಿಸ್ನೆಸ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಂದಂತೂ ಬಿಸ್ನೆಸ್ ಕ್ಲಾಸಲ್ಲಿ ಫಸ್ಟ್ ಟೈಮ್, ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಸೊ ಫಸ್ಟು ನೋಡಿದ ತಕ್ಷಣ ಎಷ್ಟು ಸ್ಪೇಷಿಯಸ್ ಆಗಿತ್ತು, ತುಂಬ ಸ್ಪೇಷಿಯಸ್ ಆಗಿತ್ತು. ಲೆಗ್ ಸ್ಪೇಸ್ ಅಂತೂ ಸಖತ್ತಾಗಿತ್ತು. ಆಮೇಲೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ನಿಮಗೆ ಯಾವ ಡ್ರಿಂಕ್ ಬೇಕೋ ಅದು ಚೂಸ್ ಮಾಡ್ಕೊಳ್ಬೋದಾಗಿತ್ತು, ಆಲ್ಕೋಹಾಲಿಕ್ ಆರ್ ನಾನ್ ಆಲ್ಕೋಹಾಲಿಕ್. ನಾನಿಲ್ಲಿ ಆರೆಂಜ್ ಜ್ಯೂಸ್ ತೊಗೊಂಡೆ. ನಾನಂತೂ ಎಷ್ಟು ಎಕ್ಸೈಟ್ ಆಗಿದ್ದೆ ಅಂದರೆ ಕೂತ್ಕೊಂಡ ತಕ್ಷಣ ಫಸ್ಟ್ ವಿಡಿಯೋ ಮಾಡಿಕೊಂಡೆ. ವೆಲ್ಕಮ್ ಡ್ರಿಂಕ್ ಆದ ತಕ್ಷಣ ಒಂದು ಡೇಟ್ಸ್ ಕೊಟ್ಟರು, ಆಮೇಲೆ ಕಾಫಿ ಕೊಟ್ಟರು, ಟರ್ಕಿಶ್ ಕಾಫಿ ಅಂತ ಕೊಟ್ಟರು. ಇದಂತೂ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಫ್ಲೈಟಲ್ಲಂತೂ ಚಳಿ ಮಾಡಿಬಿಟ್ಟಿರ್ತಾರಲ್ಲ, ಈ ಬಿಸಿದಂತೂ ಕುಡಿದ ತಕ್ಷಣ ಎಷ್ಟು ಹಾಯ್ ಅನ್ನಿಸ್ತು ಗೊತ್ತಾ. ಹಾಗೆ ನೋಡ್ತಾ ಇದ್ದಾಗೆ ಡಿನ್ನರ್ ಟೈಮ್ ಆಗೋಯ್ತು. ಡಿನ್ನರ್ ಅಂತೂ ಫುಲ್ಲು 5 ಸ್ಟಾರ್ ರೆಸ್ಟೋರೆಂಟ್ ಥರ ಫುಲ್ಲು ಎಲ್ಲ ಕ್ಲಾತ್ ಎಲ್ಲ ಹಾಕಿ ನೀಟಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಕೋರ್ಸ್ ಬೈ ಕೋರ್ಸ್ ಮೀಲ್ಸ್ ಸರ್ವ್ ಮಾಡಿದ್ರು. ಆಮೇಲೆ ತುಂಬ ಗುಡೀಸ್ ಇತ್ತು. ಸೊ ಆ ಗುಡಿ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಒಂಥರ ಅನ್ಪ್ಯಾಕ್ ವಿಡಿಯೋ ಥರ ಮಾಡೋಣ ಅಂತ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಆವಾಗ ಅಲ್ಲಿ ಏರ್ ಹೋಸ್ಟೆಸ್ ಎಲ್ಲ ಬರ್ತಾಯಿದ್ರು. ಅದಕ್ಕೆ ನನ್ನ ಫೇಸ್ ಒಂದು ಸ್ವಲ್ಪ ಕನ್ಸರ್ನ್ಡ್ ಆಗಿದೆ, ಸಿನ್ಸ್ ಐ ಆಮ್ ನಾಟ್ ಯೂಸ್ಡ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಏನು ಅಂದ್ಕೊಳ್ತಾರೋ ಏನೋ ಅಂತ. ಸೊ ಅದರಲ್ಲಿ ಪರ್ಫ್ಯೂಮ್ ಇತ್ತು. ಆಮೇಲೆ ನೈಟಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೈಟ್ ಡ್ರೆಸ್ ಕೊಟ್ಟಿದ್ರು. ಸೊ ಅಲ್ಲೇ ಹೋಗಿ ರೆಸ್ಟ್ ರೂಮಲ್ಲಿ ನೈಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ತುಂಬ ಕೋಸಿಯಾಗಿತ್ತು. ಸಿನ್ಸ್ ಇಟ್ ಇಸ್ 16 hours ಫ್ಲೈಟ್ ಇರೋದ್ರಿಂದ ನೈಟ್ ಡ್ರೆಸ್ ಎಲ್ಲ ತುಂಬ ಕಂಫರ್ಟಬಲಾಗಿ ಅನ್ನಿಸ್ತು. ಆಮೇಲೆ ಮಧ್ಯೆ ಹಾಗೆ ಹೊಟ್ಟೆ ಹಸುತ್ತಾ ಇತ್ತು. ಸೊ ಆವಾಗ ಒಂದೊಂದು ಕಾಫಿ ಆರ್ಡ್ರ್ ಮಾಡ್ಕೊಳ್ತಾ ಇದ್ದೆ. ನನಗಂತೂ 16 hours ಫ್ಲೈಟ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಫುಲ್ ಆರಾಮಾಗಿ ಕಾಲು ಇಟ್ಕೊಂಡು ಆರಾಮಾಗಿ ನಿದ್ರೆ ಮಾಡ್ಕೊಂಡು ಬಂದಮೇಲಂತೂ ನನಗೊಂದು ಚೂರು ಸ್ಟ್ರೈನ್ ಅನ್ನಿಸ್ಲಿಲ್ಲ. ಸೊ ಐ ಫೆಲ್ಟ್ ಇಟ್ ಈಸ್ ವರ್ತ್ ಇಟ್. ಸೊ ಇಫ್ ಯು ಎವರ್ ಗೆಟ್ ಅ ಚಾನ್ಸ್, ಪ್ಲೀಸ್ ಫ್ಲೈ ಬಿಸ್ನೆಸ್ ಕ್ಲಾಸ್. ನಾನಂತೂ ರೆಕಮೆಂಡ್ ಮಾಡ್ತೀನಿ, ತುಂಬ ಸಖತ್ತಾಗಿತ್ತು. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.